ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶ್ರೀ ರಾಘವೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಯಾವಾಗ ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ. ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 355ನೇ ಆರಾಧನಾ ಸಪ್ತರಾತ್ರೋತ್ಸವ ದಿನಾಂಕ 27/8/2026ರಿಂದ 2/9/2026 ನಡೆಯಲಿದೆ. ಭಗವಂತನ ಅತ್ಯದ್ಭುತ ಅವತಾರಕ್ಕಾಗಿ ಕಾರಣರಾಗಿ, ಭಾಷ್ಯಕಾರರಾಗಿ, ಟೀಕಾಕಾರರಾಗಿ, ಟಿಪ್ಪಣಿಕಾರರಾಗಿ, ಭಾರತ ದೇಶದ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಸತ್ಪರಂಪರೆಯ ತತ್ವಜ್ಞಾನವೆಂಬ ಕಲ್ಪವೃಕ್ಷವನ್ನು ತಮ್ಮ ಶ್ರೇಷ್ಠವಾದ ಅಪೂರ್ವವಾದ ಕೃತಿರತ್ನಗಳಿಂದ ಫಲಭರಿತವನ್ನಾಗಿಸಿ ಅದರ ಸವಿಜೇನಿನ ರುಚಿಯನ್ನು ಸುಧೀಜನರು ಆಸ್ವಾದಿಸುವಂತೆ ಮಾಡಿ ಮನುಕುಲದ ಕಲ್ಯಾಣ, ದೀನದಲಿತರ ಉದ್ಧಾರ, ನಾಡುನುಡಿಗಳ ಏಳಿಗೆ, ಸತ್ಯ, ಧರ್ಮ, ಶಾಂತಿ ಸ್ಥಾಪನೆಗಾಗಿ ತಮ್ಮ ಅನಂತ ಪುಣ್ಯರಾಶಿಯ ಫಲವನ್ನು ಧಾರೆ ಎರೆಯುತ್ತಾ ಕಾಮಧೇನು ಕಲ್ಪವೃಕ್ಷ ಸದೃಶರಾಗಿ ಭಕ್ತಜನರ ಕಷ್ಟಗಳನ್ನು ಕಳೆದು ಇಷ್ಟಾರ್ಥಗಳನ್ನು ಕರುಣಿಸಿ ಅನುಗ್ರಹಿಸುತ್ತಿರುವ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 355ನೇ ಆರಾಧನಾ ಮಹೋತ್ಸವವನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀ ಹರಿವಾಯು ಗುರುಗಳ ಪ್ರೇರಣಾನುಸಾರದಿಂದ ನಿಶ್ಚಯಿಸಿ ಸಪ್ತರಾತ್ರೋತ್ಸವವನ್ನಾಗಿ ಇದೇ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಗತಶಕೆ 1948ನೇ ಶ್ರೀ ಪರಾಭವ ನಾಮ ಸಂವತ್ಸರದ ಶ್ರಾವಣ ಶುದ್ಧ ಚತುರ್ದಶಿ ದಿನಾಂಕ 27/8/2026 ಗುರುವಾರದಿಂದ ಶ್ರಾವಣ ಬಹುಳ ಷಷ್ಠಿ ದಿನಾಂಕ 2/9/2026 ಬುಧವಾರದವರೆಗೆ ಇಲ್ಲಿಯ ಬೃಂದಾವನ ಸನ್ನಿಧಿಯಲ್ಲಿ ಸದ್ಭಕ್ತಿ ಶ್ರದ್ಧಾದರದಿಂದ ಆಚರಿಸಲಾಗುತ್ತದೆ. ಈ ಮಂಗಳ ಮಹೋತ್ಸವದ ಅಂಗವಾಗಿ ಪ್ರತಿನಿತ್ಯದಲ್ಲೂ ಶ್ರೀ ಗುರುರಾಜರ ಬೃಂದಾವನದ ದಿವ್ಯ ಸನ್ನಿಧಾನದಲ್ಲಿ ವಿಶೇಷ ಪೂಜಾರಾಧನೆಗಳು, ಪಂಡಿತರಿಂದ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಆರಾಧನಾ ಕಾಲದಲ್ಲಿ ಶ್ರೀ ಗುರುರಾಜರು ವಿಶೇಷ ಸನ್ನಿಧಾನದಿಂದ ಬೃಂದಾವನದಲ್ಲಿ ಸನ್ನಿಹಿತರಾಗುತ್ತಾರೆ. ರಾಯರ ಭಕ್ತರಾದ ನಾವು ಸಾಧ್ಯವಾದಷ್ಟು ಸೇವೆಯನ್ನು ಸಲ್ಲಿಸಿ ಪ್ರಸಾದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಅನುಗ್ರಹ ಆಶೀರ್ವಾದಗಳಿಗೆ ಪಾತ್ರರಾಗೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಪ್ರಮುಖ 3 ದಿನಗಳ ವಿವರ ಹೀಗಿದೆ. ಪೂರ್ವಾರಾಧನೆ ಮೊದಲನೆಯ ದಿನ ಆಗಸ್ಟ್ 29, 2026. ಇದು ಆರಾಧನೆಯ ಆರಂಭದ ದಿನ. ಈ ದಿನ ಬೃಂದಾವನಕ್ಕೆ ವಿಶೇಷ ಧನ್ಯಾಭಿಷೇಕ ಮತ್ತು ಕನಕಾಭಿಷೇಕ ನಡೆಯುತ್ತದೆ. ರಾಯರ ಮಠಗಳಲ್ಲಿ ಧ್ವಜಾರೋಹಣದೊಂದಿಗೆ ಉತ್ಸವಕ್ಕೆ ಚಾಲನೆ ಸಿಗುತ್ತದೆ. ಇನ್ನು ಮಧ್ಯಾರಾಧನೆ ಮುಖ್ಯ ದಿನ ಆಗಸ್ಟ್ 30, 2026. ಇದು ಅತ್ಯಂತ ಪವಿತ್ರ ದಿನ ಹಾಗೂ ಪ್ರಮುಖವಾದ ದಿನ. ರಾಯರು ಬೃಂದಾವನಸ್ಥರಾದ ದಿನವಿದು. ಈ ದಿನ ಬೃಂದಾವನಕ್ಕೆ ಮಧುಪರ್ಕ ಪೂಜೆ, ಮಹಾಪಂಚಾಮೃತಾಭಿಷೇಕ ಜರುಗುತ್ತದೆ. ಮಂತ್ರಾಲಯದಲ್ಲಿ ರಾಯರಿಗೆ ಚಿನ್ನದ ರಥೋತ್ಸವ ಮತ್ತು ವಿಶೇಷ ಮಹಾಮಂಗಳಾರತಿ ನಡೆಯುತ್ತದೆ. ಭಕ್ತರಿಗೆ ಬೃಹತ್ ಪ್ರಮಾಣದಲ್ಲಿ ತೀರ್ಥ ಪ್ರಸಾದ, ಅನ್ನದಾನ ವಿತರಿಸಲಾಗುತ್ತದೆ. ನಂತರದಲ್ಲಿ ಉತ್ತರಾರಾಧನೆ ಕೊನೆಯ ದಿನ ಆಗಸ್ಟ್ 31, 2026. ಇದು ಆರಾಧನಾ ಮಹೋತ್ಸವದ ಸಮಾರೋಪದ ದಿನ. ಈ ದಿನ ರಾಯರ ಪರಮಗುರುಗಳಾದ ಶ್ರೀ ಮಧ್ವಾಚಾರ್ಯರು ಮತ್ತು ಶ್ರೀ ಜಯತೀರ್ಥರ ಆರಾಧನೆಯನ್ನು ಸ್ಮರಿಸಲಾಗುತ್ತದೆ. ಈ ದಿನ ಸಂಜೆ ರಾಯರ ಮಠಗಳಲ್ಲಿ ಸರ್ವಸಮರ್ಪಣೋತ್ಸವ ಮತ್ತು ಅವಭೃತೋತ್ಸವ ಅಂದರೆ ವಸಂತೋತ್ಸವ ನಡೆಯುತ್ತದೆ. ಭಕ್ತರು ಪರಸ್ಪರ ಹಳದಿ ಅಕ್ಷತೆ ಮತ್ತು ಬಣ್ಣಗಳನ್ನು ಎರಚಿಕೊಂಡು ಸಂಭ್ರಮಿಸುತ್ತಾರೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.